ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ನಾನು 4:15 ಎದ್ದು ಸ್ನಾನ ಮಾಡಿ ಇವಾಗ 5:15 ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇವಾಗ ಹೋಗಿ ಯೋಗ ಮಾಡಬೇಕು ಗೈಸ್. ಹಾಗೆ ದೇವಸ್ಥಾನದ ಕೈ ಮುಕ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಹಾಯ್ ಗೈಸ್, ವೆಲ್ಕಮ್ ಟು ಚಂದನ ಮಲ್ನಾಡ್ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳದಲ್ಲಿ ಡೇ 2ಗೆ ಸ್ವಾಗತ. ಗಂಟೆಗೆ ಎದ್ದು ಸ್ನಾನ ಮಾಡಿದಾಯ್ತಾ. ಸ್ನಾನ ಮಾಡಿ ಯೋಗ ಡ್ರೆಸ್ಸಲ್ಲಿ ಬನ್ನಿ ಅಂತ ಹೇಳಿದರು ಯೋಗ ಮಾಡೋಕ್ಕೆ. ನಮ್ಮ ರೂಮ್ ಆಂಟಿಯವರೆಲ್ಲ ಬೇಡ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿ ಬರೋಕ್ಕಾಗಲ್ಲ ಅಂಥೇಳಿ ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ಈ ಥರ ರೆಡಿಯಾಗೇ ಬಂದಿದ್ವಿ ಯೋಗ ಮಾಡೋಕ್ಕೆ. ಯೋಗ ಮಾಡಿ ಇವಾಗ ಟಿಫನ್ ಮಾಡಿ ಆಮೇಲೆ ಮತ್ತೆ ಕ್ಲಾಸ್ ಭಜನೆ ಶುರು. ಮಾರ್ನಿಂಗ್ ಅಂದ್ಕೊಂಡೆ ಇವತ್ತು ನೈಟು ಅಳ್ತೀನಿ ಅಂತ, ಆದರೆ ಹತ್ತಿಲ್ಲ. ಅಷ್ಟೊಂದು ಬೇಜಾರಾಗಿಲ್ಲ, ಸ್ವಲ್ಪ ಸಮಾಧಾನ ಆಯಿತು. ಎಂತ ಗೊತ್ತಾ, ನಾನು ಮಧ್ಯೆ ವೀಡಿಯೋ ಮಾಡೋಕ್ಕೆ ಆಗಲ್ಲ ಮಾರೆ. ವೀಡಿಯೋ ಮಾಡೋಕ್ಕೆ ಅದು ಇದು ಹೇಳ್ಕೊಡ್ತಾ ಇರ್ತಾರೆ. ಆ ಫೋನ್ ಇಟ್ಕೊಂಡಿದ್ರೆ ಮತ್ತು ಉಗಿಸ್ಕೊಳೋದು ಎಂತಕ್ಕೆ ಅಂತ ನಂಗೆ ಭಯ. ಅದಕ್ಕೆ ಸುಮ್ಮನೆ ಹೊರಗಡೆದೇ ವೀಡಿಯೋ ಮಾಡ್ತೀನಿ ಆಯಿತಾ. ಅಡ್ಡಿಲ್ಲ ಅಲ್ಲ. ಭಜನೆ ಕಲಿಸುವಲ್ಲಿ ಎದುರುಗಡೆ ಹಿಂಗುಂಟು, ಆಮೇಲೆ ಇಲ್ಲಿ ಭಜನೆ ಕಲಿಸೋದು, ಊಟ ಭಜನೆ ಎಲ್ಲ ಇಲ್ಲಿ ಕಲಿಸೋದು. ಊಟ ಅಲ್ಲ, ಭಜನೆ ಕಲಿಸೋದು ಆಯಿತಾ. ಊಟ ಮಾಡೋದು ಇಲ್ಲೇ ಫ್ರಂಟಲ್ಲಿ ಹಿಂಗುಂಟು. ಇದು ಮಾರ್ನಿಂಗ್ 8 ಗಂಟೆಗೆ ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ ಬಂದ್ವಿ. ಹಾಗೆ ಫೋಟೋ ಎಲ್ಲ ತಗೊಂಡು ವೀಡಿಯೋ ಮಾಡಿಕೊಂಡು ಮತ್ತೆ ಬಂದ್ವಿ. ಕ್ಲಾಸು ಸ್ಟಾರ್ಟ್ ಆಯಿತು, ಭಜನೆ ಹೇಳ್ಕೊಡೋದು. ಮಧ್ಯದಲ್ಲಿ ಎಂಥ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಲ್ಲ ಗೈಸ್. ಇದು ಮಧ್ಯಾಹ್ನ ಊಟ ಟೈಮ್. ಇವಾಗ ಊಟ ಏನೋ ವೆರೈಟೀಸ್ ಎಲ್ಲ ಇತ್ತು, ಬಟ್ ನನಗೇನು ಸೇರಿಲ್ಲ ಗೈಸ್. ಊಟದ ಟೈಮು ತಿಂಡಿ ಟೈಮು ಮಾತ್ರ ಬ್ರೇಕ್ ಟೈಮಲ್ಲಿ ಸಿಗೋದು ವೀಡಿಯೋ ಮಾಡೋಕ್ಕೆ. ಊಟ ಮುಗಿಸ್ಕೊಂಡು ಬಂದ್ವಿ ಗೈಸ್. ಇನ್ನು 2 ಗಂಟೆಗೆ ಮತ್ತೆ ಭಜನೆ ಸ್ಟಾರ್ಟ್ ಮಾಡ್ತಾರೆ. ಧರ್ಮಸ್ಥಳದ ಹುಡುಗಿ ನೋಡಿ, ಧರ್ಮಸ್ಥಳದಲ್ಲಿ ಮಳೆ ನೋಡಿ ಗೈಸ್, ಮಳೆ ಗೈಸ್. ನಮ್ಮ ಧರ್ಮಸ್ಥಳಕ್ಕೆ ಬನ್ನಿ ಗೈಸ್. ಹಾಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಮಲ್ನಾಡ್ ಯೂಟ್ಯೂಬ್ ಚಾನಲ್. ಸೊ ಅಕ್ಕ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾ ಆಯಿತಾ. ಸರಿ, ಹಂಗಾರೆ ಆಯ್ತು. ಇವಾಗ ಟೀ ಬ್ರೇಕ್ ಗೈಸ್. ಇವತ್ತು ಏನು ಮಾಡಿದ್ದಾರೆ ಅಂದರೆ ಸ್ನ್ಯಾಕ್ಸು, ಇದು ಬನ್ ಮತ್ತು ಚಟ್ನಿ, ಟೀ, ಕಾಫಿ ಎಲ್ಲ ಇತ್ತು ಗೈಸ್. ಈ ಸ್ನ್ಯಾಕ್ಸ್ ಎಲ್ಲ ಆದಮೇಲೆ ಮತ್ತೆ ಇವಾಗ ಭಜನೆ ಗೈಸ್. ಆಮೇಲೆ ಮತ್ತೆ ಸಿಗ್ತೀನಿ ಆಯಿತಾ. ಬಾಯ್ ಬಾಯ್. ಭಜನೆದು ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಇದು ಸಂಜೆ 6:30 7 ಗಂಟೆಗೆ ಅನಿಸುತ್ತೆ ನಾಟಕ ಇತ್ತು ಗೈಸ್. ಸೂಪರ್ ಆಗಿತ್ತು. ನಾಟಕ ಅಂತೂ ಸೂಪರ್ ಆಗಿತ್ತು ಗೈಸ್. ನಾಟಕ ಮುಗಿಸ್ಕೊಂಡು ಇವಾಗ ನಾವು ರೂಮಿಗೆ ಹೋಗೋಣ ಅಂತ ಬರ್ತಾ ಇದ್ದೀವಿ. ಬರಬೇಕಾದ್ರೆ ಮಳೆ. ಎಂಥ ಮಳೆ ಮಾರ್ರೆ, ಇಲ್ಲಿ ತುಂಬ ಮಳೆ ಇದೆ ಧರ್ಮಸ್ಥಳದಲ್ಲಿ. ಹಾಗೆ ಬರ್ತಾ ಅದು ನಮ್ಮ ಆಂಟಿ ಏನೋ ಡ್ರೆಸ್ ತಗೋಬೇಕು ಅಂದರೆ ಅದಕ್ಕೆ ಬಟ್ಟೆ ಅಂಗಡಿಗೆ ಬಂದ್ವಿ. ಎಂಥ ಕಾಸ್ಟ್ಲಿ ಮಾರ್ರೆ ಇಲ್ಲಿ ಬಟ್ಟೆ ಎಲ್ಲ. ಧರ್ಮಸ್ಥಳ ತುಂಬ ಕಾಸ್ಟ್ಲಿ ಇದೆ ಬಿಡಿ. ಮರೆ ಓಡಿ ಬಂದ್ವಿ ನಾವು. ಮರೆ ಓಡಿ ಬಂದ್ವಿ. ಛತ್ರಿ ಇಲ್ಲ, ಎಂತಿಲ್ಲ. ನೆಂದು ನೋಡಿ. ಸೊ ಇವ್ರದ್ದು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಇಲ್ಲ, ಬಾಯ್. ಇವಾಗ ಬಾಯ್. ನೈಟ್ ಟೈಮ್ ಎಷ್ಟಾಯಿತು? ಟೈಮ್ 11:30 ಆಯಿತು.
ಅದು ಇಲ್ಲಿ ಬೀದಿಲಿ ಸುತ್ತಿದ್ದೀವಿ. ಬೀದಿಲಿ ಸುತ್ತದಿಲ್ಲ, ಸರಿ. ನಮ್ಮ ಅಣ್ಣ ಬಂದಿದ್ದ, ಅದಕ್ಕೋಸ್ಕರ ಬಂದಿದ್ವಿ. ನೀವು ಮಾತಾಡ್ಬೇಕು, ನನ್ನದಲ್ಲ ಯೂಟ್ಯೂಬ್ ಚಾನಲ್. ಹಾಗೆ ಈಗ ರೂಮ್ ಹತ್ರ ಹೋಗ್ತಿದ್ದೀವಿ. ರೂಮ್ ಮಾತ್ರ ಚಂದ ಇಲ್ಲ, ಮಾತ್ರ ಚಂದ ಇಲ್ಲ, ಆದ್ರೂ ಅಲ್ಲೇ ಮಲಗೋಕೆ ಹೋಗ್ತಾ ಇದ್ದೀವಿ. ಆಮೇಲೆ ನಾಳೆ ಬೆಳಿಗ್ಗೆ ಸಿಗುವ. ನಾಳೆ ಬೆಳಗ್ಗೆ ಸಿಗುವ. ಇನ್ನು ವರದಿ ಬರೆದು ನಾವು ಡ್ಯಾನ್ಸು ಕುಣಿತ ಭಜನೆ ಪ್ರಾಕ್ಟೀಸ್ ಮಾಡಿ ಮಲಗೋದು ಲೇಟೇ. 12 ಗಂಟೆ ಮೇಲೆ ಆಗ್ಬೋದು ಅನ್ಸುತ್ತೆ. 12 ಗಂಟೆ ಅಲ್ಲ, ನಾವು ಮಲಗೋದು 1 ಗಂಟೆಗೆ. ಜಾಸ್ತಿನೇ ಆಗ್ಬೋದು, ಹೇಳೋಕ್ಕಾಗಲ್ಲ. ನೋಡುವ ಎಷ್ಟೊತ್ತಾಗತ್ತೆ ಅಂತ. Yes. ನಾಳೆ ಮತ್ತೆ ಇಬ್ರು ಬ್ಲಾಗ್ ಮಾಡ್ತೀವಿ. ಸ್ಟಾರ್ಟಿಂಗ್ ಕತ್ಲೆ ಉಂಟು, ಲೈಟ್ ಕಾಣೋದಿಲ್ಲ.